ಕರ್ಕೊಂಡೋಗಿ ಭಕ್ತರು ಮಾಡ್ಬಿಡಿ ಇವ್ರನ್ನ. ಆಯ್ತು ಅಂತ ಆ ಬಟ್ಟೆ ವ್ಯಾಪಾರಿನ ಫಸ್ಟ್ ತಿರುಪತಿ, ರಾಮೇಶ್ವರಂ, ಕನ್ಯಾಕುಮಾರಿ ಎಲ್ಲ ಕಡೆ ಕರ್ಕೊಂಡೋಗಿ ಭಗವದ್ಗೀತೆ ಹೇಳೋದು, ಕತೆ ಹೇಳೋದು, ಈ ತರ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕರ್ಕೊಂಡೋಗಿ ಹೇಳ್ತಾ ಇದ್ರು ಈ ವ್ಯಾಪಾರಿಗೆ ಮನ್ಸೇ ಬರ್ತಾ ಇಲ್ಲ ಭಗವಂತನ ಕತೆ ಕೇಳೋದಕ್ಕೆ. ಯಾಕಂದ್ರೆ ಜೀವನ ಪೂರ್ತಿ ಅವರು ಬಟ್ಟೆ ವ್ಯಾಪಾರ ಮಾಡಿದ್ರಲ್ಲ, ಡೈಲಿ ಅದೇ ಚಿಂತೆ ಅವ್ರಿಗೆ. ಅಲ್ಲಿ ನಮ್ಮ ಮಕ್ಕಳು ಏನಾದ್ರು ಲಾಸ್ ಮಾಡ್ಬಿಟ್ರು ಏನೋ, ಅಂಗಡಿಯಲ್ಲಿ ಸರಿಯಾಗಿ ನೋಡ್ಕೊಳ್ತಾ ಇದಾರೇನೋ, ದಿನ ಫೋನ್ ಮಾಡೋದು ಕೇಳೋದು, ಇದೇ ತರ ಮಾಡ್ತಾ ಇದ್ದಾರೆ. ಅವ್ರಿಗೆ ಭಗವಂತನ ಕತೆ ಬಗ್ಗೆ ಆಸಕ್ತಿ ಇಲ್ಲ, ಬರೀ ವ್ಯಾಪಾರದ ಮೇಲೆ ಆಸಕ್ತಿ ಇದೆ. ಈ ಸ್ವಾಮೀಜಿಗೆ ಬೇಜಾರಾಗ್ಬಿಟ್ಟಿದೆ, ಕಾಶಿ ಕರ್ಕೊಂಡೋದ್ರಂತೆ, ವಾರಣಾಸಿ ಅಂತ ಕಾಶಿ. ಆ ಕಾಶಿಯಲ್ಲಿ ದೊಡ್ಡ ಸ್ಮಶಾನ ಇದೆ, ಸಾವಿರಾರು ಶವಗಳನ್ನ ಸುಡ್ತಾ ಇರ್ತಾರೆ ಒಂದೇ ಸಲ. ಅಲ್ಲಾದ್ರೂ ಬುದ್ಧಿ ಬರ್ಲಿ ಇವ್ರಿಗೆ ಅಂತ ಆಯ್ತು ಅಂತ ಅಲ್ಲಿ ಕರ್ಕೊಂಡೋದ ತಕ್ಷಣ ಈ ಬಟ್ಟೆ ವ್ಯಾಪಾರಿ ಅದನ್ನೆಲ್ಲ ನೋಡ್ಬಿಟ್ಟಿದೆ, ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡೋದಂತೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಳ್ತಾ ಇದ್ದೇನೆ ಜೋರಾಗಿ. ಆವಾಗ ಈ ಸ್ವಾಮೀಜಿಗೆ ಸ್ವಲ್ಪ ಧೈರ್ಯ ಬಂತಂತೆ. ಇದನ್ನೆಲ್ಲ ನೋಡಿದ್ಮೇಲೆ ಇವನಿಗೆ ಸ್ವಲ್ಪ ವೈರಾಗ್ಯ ಬಂದಿರಬೇಕು, ಅದಕ್ಕೆ ಅಳ್ತಾ ಇದ್ದೇನೆ ಅಂತ. ಆವಾಗ ಸ್ವಾಮೀಜಿ ಕೇಳಿದಂತೆ ಈ ಬಟ್ಟೆ ವ್ಯಾಪಾರಿನ, ಎಂತ ದೊಡ್ಡ ದೊಡ್ಡ ತೀರ್ಥ ಸ್ಥಳಗಳಿಗೆಲ್ಲ ಕರ್ಕೊಂಡೋದೆ, ನಿಮ್ಮ ಮನಸ್ಸು ಪರಿವರ್ತನೆ ಆಗ್ಲಿಲ್ಲ, ಇಲ್ಲಿಗೆ ಬಂದ್ಮೇಲೆ ಮಾತ್ರ ನೀವು ಏನೇನೋ ಫೀಲಿಂಗ್ಸ್ ಬರ್ತಾ ಇದೆ, ಅಳ್ತಾ ಇದ್ದೀರಲ್ಲ, ಯಾಕೆ ಈ ತರ ಫೀಲಿಂಗ್ಸ್ ಬರ್ತಾ ಇದೆ ಹೇಳಿ ಅಂತ ಹೇಳಿದ್ರಂತೆ. ಆವಾಗ ಅವ್ರು ಹೇಳಿದ್ರಂತೆ, ಅಲ್ಲ ನಾನು ಜೀವನ ಪೂರ್ತಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೆ, ಇಲ್ಲಿ ಬಂದು ಸೌದೆ ವ್ಯಾಪಾರ ಮಾಡಿದ್ರೆ ಎಷ್ಟೊಂದು ಲಾಭ ಬರ್ತಾ ಇತ್ತು ನನ್ಗೆ ಎಷ್ಟೊಂದು ಲಾಸ್ ಆಗ್ಬಿಡ್ತಲ್ಲ ಅಂತ ಹೇಳ್ತಾ ಇದ್ದಂತೆ. ನಾವೆಲ್ಲ ವಯಸ್ಸಾದ್ಮೇಲೆ ಭಕ್ತಿ ಮಾಡ್ಬೇಕು ಅಂದ್ರೆ ಹಂಗೆ ಆಗೋದು, ಜೀವನ ಪೂರ್ತಿ ಏನ್ ಮಾಡ್ತೀವಿ ಅದೇ ಬರೋದು. ಆವಾಗ ಭಕ್ತಿ ಮಾಡ್ಬೇಕು ಅಂದ್ರೆ ಆಗೋದಿಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕು, ಇವಾಗ್ಲಿಂದನೇ ಭಕ್ತಿ ಸ್ಟಾರ್ಟ್ ಮಾಡ್ಬೇಕು. ನಮ್ಗೆ ನಾವು ಚೆನ್ನಾಗಿರ್ಬೇಕಾದ್ರೆ ಭಕ್ತಿ ಮಾಡ್ಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾವು ಯಾವಾಗ್ಲೂ ಭಗವಂತನ ಚಿಂತನೆಯಲ್ಲಿರ್ಬೇಕು, ಭಗವಂತನ ಧ್ಯಾನದಲ್ಲಿರ್ಬೇಕು, ಭಗವಂತನ ಬಗ್ಗೆನೇ ಸ್ಮರಣೆ ಮಾಡಬೇಕು, ಭಗವಂತನ ಭಕ್ತರ ಸಂಘ ಮಾಡಬೇಕು. ಈ ಪ್ರಪಂಚದಲ್ಲಿ ಎರಡು ರೀತಿಯ ಕಥೆ ಇದೆ. ಒಂದು ಕೃಷ್ಣ ಕಥೆ ಅಂತ ಹೇಳ್ತಾರೆ, ಅಂದ್ರೆ ಭಗವಂತನ ಸಂಬಂಧಪಟ್ಟ ಕಥೆ. ಇನ್ನೊಂದು ಗ್ರಾಮ್ಯ ಕಥಾ ಅಂತ. ಗ್ರಾಮ್ಯ ಕಥಾ ಅಂದ್ರೆ ಲೌಕಿಕ ವಿಷಯಗಳನ್ನ ಮಾತಾಡೋದು. ಇವಾಗ ಸಿನಿಮಾ ಸ್ಟಾರ್ಗಳ ಬಗ್ಗೆ, ಕ್ರಿಕೆಟ್ ಸ್ಟಾರ್ಗಳ ಬಗ್ಗೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದೆಲ್ಲ ಗ್ರಾಮ್ಯ ಕಥೆ. ಅದು ಮಾತಾಡೋದ್ರಿಂದ ನಮ್ಗೆ ಇನ್ನ ಕಷ್ಟ ಜಾಸ್ತಿ ಆಗುತ್ತೆ. ಭಗವಂತನ ಬಗ್ಗೆ ಮಾತಾಡೋದ್ರಿಂದ ನಾವು ಮಾಡಿರೋ ಪಾಪಗಳೆಲ್ಲ ನಾಶ ಆಗುತ್ತೆ. ಅಪಿಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. 4ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕ. ಎಂತ ಪಾಪಿಗಳಾಗಿದ್ರು ಭಗವಂತನ ಧ್ಯಾನ, ಭಗವಂತನ ಜ್ಞಾನದಿಂದ ನಾವು ಅದನ್ನೆಲ್ಲ ಕಳ್ಕೋಬಹುದು ಅಂತ. ಸೊ ಅದೇ ತರ ಒಂದ್ಸಲ ಏನಾಯ್ತಂತೆ,